ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ. ಆಗಿಯೂ ಕೂಡ ಮಾಧ್ಯಮಗಳ ಮುಂದೆ ಸಚಿವರುಗಳು ಹೇಳ್ತಾ ಇದ್ದಾರೆ DCMಗಳಾಗಬೇಕು, ಲೋಕಸಭೆ ಮುಂಚೆನೇ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮಾಧ್ಯಮ ಮುಂದೆ ಯಾರು ಹೇಳಿದ್ದಾರೆ? ರಾಜಣ್ಣ ಅವರು ಮಾತನಾಡಿದ್ದಾರೆ. ಆಯ್ತು, ಹೈಕಮಾಂಡ್ ಅದಕ್ಕೆ ಸುರ್ಜೇವಾಲ ಬರ್ತಾ ಇದಾರೆ. ಇವತ್ತು ಹೈಕಮಾಂಡ್ ಎಲ್ಲ ಬರ್ತದೆ. ಮುಸ್ಲಿಂ ಸಮುದಾಯಕ್ಕೂ ಒಂದು DCM ಬೇಕು ಅಂತ ರಹೀಂ ಖಾನ್ ಅವರು ಕೂಡ ಮುಸ್ಲಿಂ ಸಮುದಾಯಕ್ಕೂ ಒಂದು DCM ತಪ್ಪೇನಿದೆ? ಕೇಳಿರ್ಬೋದು, ಅವ್ರ ಸಮುದಾಯದ ವತಿಯಿಂದ ಕೇಳಿದಾರೆ, ತಪ್ಪೇನಿದೆ? ಅವತ್ತೊಂದು ಸಹ ಹೆಚ್ಚುವರಿ DCM ಹುದ್ದೆ ಸೃಷ್ಟಿ ವಿಚಾರದಲ್ಲಿ MB ಪಾಟೀಲ್ ಕೂಡ ಧ್ವನಿಗೂಡಿಸ್ತಾರೆ. ನಾನು ಈಗಾಗಲೇ ಮೊದಲು ಕೂಡ ನಿಮಗೆ 3-4 ಬಾರಿ ಸ್ಪಷ್ಟ ಮಾಡಿದ್ದೇನೆ. ನಂದೇನು ಅಭಿಪ್ರಾಯ ಇದೆ, ಆ ಅಭಿಪ್ರಾಯ ಹೈಕಮಾಂಡ್ ಅಂತಿಮ. ಎಲ್ಲದಕ್ಕೂ ಕೂಡ ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕು ಬೇಡನೋ, ಮಾಡ್ಬೇಕಾದ್ರೆ ಎಷ್ಟು ಮಾಡಬೇಕು, ಯಾವ ವರ್ಗಕ್ಕೆ ಮಾಡಬೇಕು, ಎಲ್ಲವೂ ಕೂಡ ಹೈಕಮಾಂಡ್ ಅಂತಿಮ. ಈಗ ಪ್ರಶ್ನೆ ಇವತ್ತು ಸಹ ಉದ್ವೇಶಿಲ್ಲ. ಹಿಂದೆ ಮಾಡುವ ಸಂದರ್ಭದಲ್ಲೇ ಒಂದೇ DCM ಅವರು ನಿರ್ಧಾರ ಮಾಡಿದರು. ಈಗ ಕೆಲವೊಂದು ಬೇಡಿಕೆಗಳನ್ನ ಇವತ್ತು ಸಹ ನಾನು ಕೂಡ ಗಮನಿಸಿದ್ದೀನಿ. ನನ್ನ ನಿಲುವು ಇಷ್ಟಿದೆ. ನನ್ನ ನಿಲುವು ಏನಿದೆ, ಅದಕ್ಕೆ ಪಕ್ಷದ 4 ಗೋಡೆ ಮಧ್ಯೆ ಇವತ್ತು ಸಹ ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ. ಅಲ್ಲಿ ಸ್ವತಂತ್ರ ಇದೀವಲ್ಲಿ ಹೇಳಕ್ಕೆ. ನಾನು ಅದನ್ನ ನೀವು ಇಲ್ಲೇ ಕೇಳಕ್ಕಿಲ್ಲ. ನಾನು ನಿಮ್ಮದು ಹೇಳಿದ್ರೆ ಬದಲಾವಣೆ ಆಗ್ತದ? ನಾನು ಅಲ್ಲೇನು ಹಿಡಿದು ಅಲ್ಲಿ ನಾನು ಪಕ್ಷದ 4 ಗೋಡೆ ಮಧ್ಯೆ ನನ್ನ ಅಭಿಪ್ರಾಯ ಕೇಳಿದ್ರೆ ನಾನು ಹೇಳ್ತೇನೆ.